ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಕ್ಯಾರೆಟ್ ಪರೋಟ, ಇನ್ಸ್ಟಂಟ್ ಕ್ಯಾರೆಟ್ ಪರೋಟ. ತಕ್ಷಣ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಥವಾ ಬಾಕ್ಸಿಗೆ ಕೊಡಬೇಕು ಅಂತಂದರೆ ಈ ರೀತಿ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಫಸ್ಟಿಗೆ ನಾವು ಗೋಧಿ ಹಿಟ್ಟನ್ನ ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಂಡು ಇಟ್ಟಿರಬೇಕು, ಇಲ್ಲ ಚಪಾತಿ ಹಿಟ್ಟಿಗೆ ನಾದಿರ್ತೀವಲ್ವ ಆ ಹಿಟ್ಟಿಂದನೇ ಮಾಡ್ಬೋದು. ಒಂದು 2 ಪೂರಿನ ಲಟ್ಟಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಡ್ರೈ ಗೋಧಿ ಹಿಟ್ಟನ್ನ. ಆಮೇಲೆ ಹೆರ್ಚಿರುವಂಥ ಕ್ಯಾರೆಟ್ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಇನ್ಸ್ಟಂಟ್ ಕೂಡ. ಯಾರಾದರೂ ಮನೆಗೆ ಬಂದರೆ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ಆಮೇಲೆ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ನೀವು ಚಾಪ್ ಮಾಡಿರುವಂಥ ಆನಿಯನ್ ಕೂಡ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಓಮ್ ಕಾಳನ್ನ ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ, ಬಾಯಲ್ಲಿ ಅದು ಬರುತ್ತಲ್ವ ಆವಾಗ. ಸ್ವಲ್ಪ ಕೊರಿಯಾಂಡರ್ ಪೌಡರು, ಸ್ವಲ್ಪ ಜೀರಿಗೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಉಪ್ಪು ಖಾರ ಬೇಕಂದರೆ ಹಾಕ್ಕೊಳ್ಳಿ. ಚಾಟ್ ಮಸಾಲ ಇರಲಿಲ್ಲ ಅಂದರೆ ಲಿಂಬೆಹಣ್ಣು ಕೂಡ ನೀವು ರಸನ ಹಿಂಡ್ಬೋದು ಅದ್ರ ಮೇಲೆ. ನಾನು ಇಲ್ಲಿ ಉಪ್ಪು ಖಾರ ಏನೂ ಹಾಕಿಲ್ಲ, ಚಾಟ್ ಮಸಾಲದಲ್ಲೇ ಇರುತ್ತೆ ಅಂತ ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. ಆಮೇಲೆ ಇನ್ನೊಂದು ಪೂರಿ ಇರುತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಇದ್ರ ಮೇಲೆ ಹಾಕಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ನಾನು ಸ್ವಲ್ಪ ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಟಫ್ ಮಾಡಿರುವಂಥ ಹೂರಣ ಬರಬಾರ್ದು ಹೊರಗಡೆ ಅಂತ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ನೀವು ಪರಾಠನ ಬೇಯಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟು ಇರುತ್ತೆ. ನಾನು ಕ್ರಿಸ್ಪಿ ಇರಲಿ ಅಂತ ತುಂಬ ಹೊತ್ತು ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.